ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬಾಲಕಿಯರ ಮೇಲೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ದಾಳಿಯಿಂದ ಇಬ್ಬರು ಬಾಲಕಿಯರಿಗೆ ಗಂಭೀರ ಗಾಯವಾಗಿದ್ದು, ಶ್ರೀರಂಗಪಟ್ಟಣದ ಟೌನ್ನ ಗಂಜಾಬ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ ಓರ್ವ ಬಾಲಕಿಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಂಜಾಬ್ನ ಕಾವ್ಯ 7 ವರ್ಷ ಹಾಗೂ ಕೀರ್ತನ 8 ವರ್ಷ ಗಾಯಗೊಂಡ ಬಾಲಕಿಯರಾಗಿದ್ದು, ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ಬಾಲಕಿಯರ ಮೇಲೆ ಏಕಾಏಕಿ ಬೀದಿ ನಾಯಿಗಳ ಹಿಂಡು ದಾಳಿ ಮಾಡಿದೆ. ಬೀದಿ ನಾಯಿಗಳ ಹಾವಳಿಗೆ ಹೈರಾಣಾಗಿದ್ದಾರೆ ಗ್ರಾಮಸ್ಥರು. ಬೀದಿ ನಾಯಿಗಳನ್ನು ಹಿಡಿಯುವಂತೆ ಹಲವು ಬಾರಿ ಮನವಿ ಮಾಡಿದ್ರು. ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ ಗಂಜಾಮದಲ್ಲಿ ಕಟ್ ಆಗ್ಬಿಡೈತೆ. ಆಮೇಲೆ ಆ ಕಡೆ ಈ ಕಡೆ ಓಡಾಡಕ್ಕೂ ಆಗ್ತಾ ಇಲ್ಲ. ಪುರಸಭೆಯಲ್ಲಿ ಬಂದ್ಬಿಟ್ಟು ಕೇಳಿ ಇದ್ ಮಾಡಿದ್ರು ಏನು ಇದ್ ಮಾಡ್ತಾನೆ ಇಲ್ಲ. ತೊಂದ್ರೆ ಆಗ್ಬಿಡೈತೆ. ನಾಯಿಗಳಿಂದಾನೆ ಸಖತ್ ಏನ್ ಖುಷಿ ಇಲ್ಲ. ನಮ್ ಬೀದಿಲಿ ಸುಮಾರು ಒಂದ್ 10-12 ಕಚ್ಚೈತೆ. ಹಾಕ್ಬಿಡುತ್ತಾನೆ ಫುಲ್ ವಾಕ್ ಎಲ್ಲ ಹಿಡ್ದಂಗ ಆಗ್ಬಿಡೈತೆ. ನಮ್ಮ ಬೀದಿಲಿ ಒಲೆಕು ಬೀದಿಲಿ ಗಂಜಾಮಲ್ಲಿ ಮಕ್ಳುಗಳು ಆಟ ಆಡ್ತಾ ಇರುವಾಗ ನಾಯಿಗಳು ತುಂಬಾ ಬಂದು ಕಚ್ಚುತ್ತವೆ. ದೊಡ್ಡವರು ಓಡಾಡಕ್ ಆಯ್ತಲ್ಲ. ಪುರಸಭೆದವರು ನೋಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬಾ ಸಹಾಯ ಆಯ್ತದೆ. ಮಕ್ಳುಗಳು ಆಟ ಆಡಕ್ ಹೋಯ್ತಲ್ಲ, ಈಚೆನೂ ಬರಕ್ ಆಯ್ತಲ್ಲ. ದೊಡ್ಡವರೇ ಆಗ್ಲಿ ಚಿಕ್ಕವರೇ ಆಗ್ಲಿ ಆಟ ಆಡಕ್ ಏನು ಇಲ್ಲ. ಸ್ವಲ್ಪ ಬಂದು ನಮ್ಗೆ ನೋಡ್ಕ ಸಹಾಯ ಮಾಡಿ.